ಕಾಂಗ್ರೆಸ್ನಲ್ಲಿ ಈಗಾಗಲೇ ಕುರ್ಚಿ ಫೈಟ್ ಪವರ್ ಶೇರಿಂಗ್ ನ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನಕ್ಕೊಂದು ಹೇಳಿಕೆಗಳನ್ನು ನಾವು ಗಮನಿಸ್ತಾನೆ ಇದ್ದೀವಿ. ಇದೆಲ್ಲದರ ಬೆನ್ನಲ್ಲೇ ಇವತ್ತು ಸಿಎಲ್ಪಿ ಮೀಟಿಂಗ್ ಅನ್ನ ಕರೆಯಲಾಗಿದೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಚರ್ಚೆ ಆಗಬಹುದಾದಂತಹ ವಿಚಾರಗಳು ಏನು, ಹೈಕಮಾಂಡ್ ನ ಮುಲಾಮ್ ಯಾವ ರೀತಿ, ಎಲ್ಲದರ ಬಗ್ಗೆ ಡೀಟೇಲ್ಸ್ ಬಂತು ನೋಡಿ. ಇವತ್ತು ಸಂಜೆ ಹೈ ವೋಲ್ಟೇಜ್ ಮೀಟಿಂಗ್ ಆಗ್ತಾ ಇದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ಸಭೆ. ಕಾಂಗ್ರೆಸ್ ಹೈಕಮಾಂಡ್ ಸಂದೇಶಕ್ಕೆ ಎಲ್ಲರ ಪ್ಲಾನ್ ಉಲ್ಟಾ ಆಗುತ್ತಾ? ರಾಜ್ಯ ಉಸ್ತುವಾರಿ ಸುರ್ಜೇವಾಲಾ ಅವರ ಸಮ್ಮುಖದಲ್ಲೇ ಸಿಎಲ್ಪಿ ಮೀಟಿಂಗ್ ಅನ್ನು ನಡೆಸಲಾಗುತ್ತೆ. ಸಾಮಾನ್ಯವಾಗಿ ಶಾಸಕಾಂಗ ಪಕ್ಷದ ಸಭೆ ನಡೆಸೋದು ಯಾರು? ಅದರ ನಾಯಕ, ಅದು ಮುಖ್ಯಮಂತ್ರಿ. ಬಟ್ ಇಲ್ಲಿ ನೇತೃತ್ವ ಬೇರೆಯವ್ರಿಗಿದೆ. ಕೈ ಕಟ್ ಬಾಯಿ ಮುಚ್ಚ ವಾರ್ನಿಂಗ್ ಅಥವಾ ಆಂತರಿಕ ಅಭಿಪ್ರಾಯಕ್ಕೆ ಮನ್ನಣೆಯನ್ನ ಕೊಡಲಾಗುತ್ತಾ? ಆಂತರಿಕ ಅಭಿಪ್ರಾಯಕ್ಕೆ ಮನ್ನಣೆ ಕೊಟ್ಟರೆ ನಿರ್ಮಾಣ ಆಗಿರುವಂತಹ ಕಂದಕದಿಂದ ಸ್ಫೋಟವಾಗುವಂತಹ ಅಗ್ನಿ ಜ್ವಾಲೆಗಳು ಏನು ಅನ್ನೋದು ಕುತೂಹಲ ಕಾರಣ. ಸಿಎಲ್ಪಿ ಮೀಟಿಂಗ್ ನಲ್ಲಿ ಚಾರ್ಜ್ ಶೀಟ್ ಹಾಕಬೇಕು ಅಂತ ಎರಡೂ ಬಣದವರು ರೆಡಿ ಆಗಿದ್ದಾರೆ. ಏನೇನೋ ವಿಚಾರಗಳಿದ್ದಾವೆ ಅವ್ರ ಹತ್ರ. ಸೊ ಅದಕ್ಕೆಲ್ಲ ಅವಕಾಶ ಕೊಡ್ತಾರೆ. ಅಥವಾ ಲಾಸ್ಟ್ ಟೈಮ್ ನಮಗೆ ನೆನಪಿದೆ, ಈ ಸಿಎಲ್ಪಿ ಮೀಟಿಂಗ್ ಆದಾಗ ಯಾರು ಏನು ತುಟ್ಟಕ್ ಪಿಟ್ಟಕ್ ಅನ್ನೋದಕ್ಕೆ ಅವಕಾಶನೇ ಇರಲಿಲ್ಲ. ಸಿಎಂ ಮಾತಾಡಿದ್ರು, ಡಿ.ಸಿ.ಎಂ ಮಾತಾಡಿದ್ರು, ನಂತರ ಸಭೆ ಮುಗೀತು, ನಡೀರಿ ಡಿಸ್ಪರ್ಸ್ ಅಂತ ಹೇಳ್ಬಿಟ್ರು. ಇದಾದ ನಂತರ ಶಾಸಕರು ಬಂದು ಹೇಳಿದ್ರು, ನಮ್ಮನ್ನೆಲ್ಲ ಕರೆದಿದ್ದು ಸಿಎಲ್ಪಿ ಮೀಟಿಂಗ್ ನಲ್ಲಿ ನಮ್ಮ ಸಮಸ್ಯೆಗಳನ್ನು ಕೇಳೋದಕ್ಕೆ, ಬಟ್ ಯಾರು ಕೇಳಲಿಲ್ಲ, ಅವ್ರವ್ರು ಭಾಷಣ ಮಾಡ್ಕೊಂಡು ಎದ್ದೋದ್ರು ಅಂತೆಲ್ಲ ಬಹಳ ಆಕ್ರೋಶವನ್ನು ಆಫ್ ದಿ ರೆಕಾರ್ಡ್ ಅವರು ವ್ಯಕ್ತಪಡಿಸಿದ್ರು. ಈ ಸಲ ಕೂಡ ಅಂಥದ್ದೇ ಆಗುತ್ತಾ ಅಥವಾ ಹೈಕಮಾಂಡ್ ನಿಂದ ಸಂದೇಶ ಬರುತ್ತೆ? ಬಿಕಾಸ್ ತಲೆನೋವು, ಯಾರನ್ನು ಬಿಟ್ಕೊಡೋ ಪರಿಸ್ಥಿತಿಯಲ್ಲಿ ಹೈಕಮಾಂಡ್ ಇಲ್ಲ. ಇಲ್ಲಿ ಒಬ್ರು ಪರವಾಗಿ ನಿಂತ್ರೆ ಇನ್ನೊಂದು ಬಣದವರು ಬಂಡಾಯವನ್ನು ಹೇಳ್ತಾರೆ. ಸೊ ಏನಾಗುತ್ತೆ ಅನ್ನುವಂತಹ ಕುತೂಹಲ. ಮೀಟಿಂಗ್ ನಲ್ಲಿ ಚರ್ಚೆ ಆಗಬಹುದಾದಂತಹ ಕೆಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಮಾಹಿತಿ ನಿಮ್ಮ ಪಬ್ಲಿಕ್ ಟಿವಿಯಲ್ಲಿ ನೀವು ನೋಡ್ತಾ ಇದ್ದೀರಾ. ಒಂದು, ಹೈಕಮಾಂಡ್ ನಾಯಕರ ನೇತೃತ್ವ ಬೇಕು ಈ ಸಭೆಗೆ ಅಂತ ಬಯಸ್ತವ್ರು ಯಾರು? ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು. ಸದ್ಯಕ್ಕೆ ಬೀಸೋ ತೊಣ್ಣೆಯಿಂದ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಇವ್ರ ನೇತೃತ್ವ ವಹಿಸ್ತಾ ಇರೋದ್ರಿಂದ ಪಾರಾಗ್ತಾರಾ? ಬೆಳಗಾವಿ ಸಮಾವೇಶವನ್ನ ಯಶಸ್ವಿಗೊಳಿಸುವಂತಹ ಬಗ್ಗೆ ಮಾತ್ರ ಅಜೆಂಡಾ ಇಟ್ಕೊಂಡು ಮಾತಾಡ್ತಾರಾ? ಜನರನ್ನ ಕರೆತರೋದಕ್ಕೆ ಎಲ್ಲಾ ಶಾಸಕರಿಗೂ ಟಾಸ್ಕ್ ಅನ್ನು ಕೊಡ್ತಾರೆ. ಒಂದು 36-37 ಜನ ಶಾಸಕರಿಗೆ ಟಾಸ್ಕ್ ಕೊಡ್ತಾರೆ ಅಂತಿದೆ. ಮತ್ತೆ ದಲಿತ ಶಾಸಕರ ಡಿನ್ನರ್ ಮೀಟಿಂಗ್ ಬಗ್ಗೆ ಯಾರು ಮಾತಾಡದೆ ಇರೋದ್ರ ಮೂಲಕನೇ ಅದನ್ನ ಬಗೆಹರಿಸಿಕೊಳ್ಳೋ ನಿಟ್ಟಿನಲ್ಲಿ ನೋಡ್ತಾರ ಅನ್ನೋದು. ಬಿಕಾಸ್ ಅದೇ ಕಾರಣ ಅಲ್ವಾ ಇಷ್ಟೆಲ್ಲ ಕೆರಳಿ ಕೆಂಡವಾಗೋದಕ್ಕೆ, ಚಡಪಡಿಕೆಗೆ ಕಾರಣ ಆಗಿರೋದು. ಸೊ ಆ ಡಿನ್ನರ್ ಮೀಟಿಂಗ್ ಬಗ್ಗೆ ನಾವು ನಾಯಕರ ಮುಂದೆ ಚರ್ಚೆ ಮಾಡ್ತೀವಿ ಅಂತ ಅಂದ್ಕೊಂಡಿದ್ರಂತೆ ಸಿದ್ದು ಬಣದವರು. ಬಟ್ ಅದಕ್ಕೆ ಇಲ್ಲಿ ನ್ಯೂಟ್ರಲ್ ಸಂದೇಶವನ್ನು ಕೊಡ್ತಾರಾ ಅನ್ನೋದು ಕೂಡ ಕುತೂಹಲ ಕಾರಣ ಆಗ್ತದೆ. ಈ ಎಲ್ಲ ಅಂಶಗಳು ಬೀಸೋದೊಣ್ಣೆಯಿಂದ ತಪ್ಪಿಸಿಕೊಳ್ಳುವಂತೆ ಡಿ.ಕೆ. ಶಿವಕುಮಾರನ್ನ ಮಾಡುತ್ತೆ. ಬಿಕಾಸ್ ಅವ್ರ ಮೇಲೆ ಹೆಚ್ಚು ಚಾರ್ಜಸ್ ಇರೋದು. ಏಕಪಕ್ಷ ನಿರ್ಧಾರ, ಓವರ್ಟೇಕ್ ಮಾಡ್ತಾ ಇದ್ದಾರೆ, ನಮಗೆ ಕೆಲಸ ಮಾಡಕ್ ಆಗ್ತಾ ಇಲ್ಲ, ನಮಗೆ ಹಿಂಸೆ ಆಗ್ತಾ ಇದೆ ಅಂತ ಅತಿ ಹೆಚ್ಚು ಕಂಪ್ಲೇಂಟ್ ಬಾಕ್ಸ್ ಇರೋದೇ ಇವ್ರ ಮೇಲೆ. ಏನಾಗುತ್ತೆ ಅನ್ನೋದು ಕುತೂಹಲ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ ಸುಕೇಶ್. ಲಾಸ್ಟ್ ಟೈಮ್ ಸಿಎಲ್ಪಿ ಮೀಟಿಂಗ್ ಮಾಡಿದಾಗಲೂ ಯಾರಿಗೂ ಮಾತಾಡೋದಕ್ಕೆ ಅವಕಾಶ ಸಿಗ್ಲಿಲ್ಲ ಅನ್ನೋದು ಶಾಸಕರ ಮಾತಾಗಿತ್ತು. ಈಗ ಆಗ್ತಾ ಇರುವಂತಹ ಬೆಳವಣಿಗೆ ನೋಡ್ತಾ ಇದ್ರೆ ಹೈಕಮಾಂಡ್ ನ ಇಂಟರ್ಫರೆನ್ಸ್ ಇರೋದ್ರಿಂದ ಈ ಸಲ ಕೂಡ ಶಾಸಕರಿಗೆ ಅವರ ಸಮಸ್ಯೆ ಹೇಳ್ಕೊಳ್ಳೋದಕ್ಕಿಂತ ನಿರ್ದೇಶನಗಳನ್ನ ಕೊಡುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ನೀವು ಹಿಂಗಿರ್ಬೇಕು, ಹಿಂಗಿರಬಾರ್ದು ಅನ್ನೋದನ್ನ ಹೇಳುವಂತಹ ಸಾಧ್ಯತೆ ಎಷ್ಟರ ಮಟ್ಟಿಗಿದೆ? ಒಂದು ಸ್ಪಷ್ಟ, ಯಾಕಂದ್ರೆ ಈ ಬಾರಿಯ ಸಿಎಲ್ಪಿ ಸಭೆಯಲ್ಲೂ ಕೂಡ ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿ, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಕೂಡ ಇರ್ತಾರೆ. ಮತ್ತು ಈ ಒಂದು ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿರುವಂಥದ್ದೇ ಪ್ರಮುಖವಾಗಿ ಬೆಳಗಾವಿಯ ವಿಚಾರಕ್ಕೆ ಅನ್ನುವಂಥದ್ದು. ಅಂದರೆ ಬೆಳಗಾವಿಯಲ್ಲಿ ಗಾಂಧಿ ಕುರಿತಾದಂಥ 21ನೇ ತಾರೀಕು ಕಾರ್ಯಕ್ರಮ ಇದೆ ಅಂತ. ಆದರೆ ಪ್ರಮುಖವಾದ ಉದ್ದೇಶ ಅದಲ್ಲ ಅನ್ನೋಂಥ ಎಲ್ಲರಿಗೂ ಗೊತ್ತಿರುವಂಥ ಒಂದು ಓಪನ್ ಸೀಕ್ರೆಟ್. ಅದು ಇತ್ತೀಚೆಗೆ ಆದಂತಹ ಪವರ್ ಶೇರಿಂಗ್ ಗಲಾಟೆ ಮತ್ತು ಡಿನ್ನರ್ ಮೀಟಿಂಗ್ ಏನಿದೆ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಇನ್ಸ್ಟ್ರಕ್ಷನ್ನ ಕೊಡುವ ನಿಟ್ಟಿನಲ್ಲಿ ಅದಕ್ಕೂ ಮುಂಚಿತವಾಗಿ ಸರಣಿ ಸಭೆಗಳಿದ್ದಾವೆ KPCCಯಲ್ಲಿ. ಆ ಸಂದರ್ಭದಲ್ಲೂ ಕೂಡ ಬೇರೆ ಬೇರೆ ಸಚಿವರುಗಳು ಕೂಡ ಸುರ್ಜೇವಾಲಾ ಅವರನ್ನ ಭೇಟಿ ಮಾಡುವಂಥ ಸಾಧ್ಯತೆ ಇದೆ. ಹಾಗಾಗಿ ಆ ಭೇಟಿ ಸಂದರ್ಭದಲ್ಲಿ ಏನು ಡೈರೆಕ್ಷನ್ ಬರುತ್ತೆ ಅನ್ನೋದ್ರ ಮೇಲೆ ಇವತ್ತಿನ ಶಾಸಕಾಂಗ ಪಕ್ಷದ ಸಭೆ ಸಂಜೆ ನಡೆಯೋದ್ರಲ್ಲಿ ಏನೆಲ್ಲ ವಿಚಾರಗಳು ಚರ್ಚೆ ಆಗುತ್ತೆ ಅನ್ನೋದು ಕೂಡ ನಿರ್ಧಾರ ಆಗುವಂಥ ಸಾಧ್ಯತೆ ಇರುತ್ತೆ. ಬಹುತೇಕ ಶಾಸಕಾಂಗ ಪಕ್ಷದ ಸಭೆಯಲ್ಲಿ ಬಹಿರಂಗವಾದ ವಿಚಾರಗಳು ಚರ್ಚೆ ಕಡಿಮೆ ಇರುತ್ತೆ. ಆದರೆ ಸರ್ಕಾರ ಮತ್ತು ಪಕ್ಷದ ಮಟ್ಟ ಏನಾದರೂ ಅಭಿಪ್ರಾಯಗಳಿದ್ದರೆ ಶಾಸಕರಿಗೆ ಅವಕಾಶ ಮಾಡಿ ಕೊಡಬಹುದು ಮಾತಾಡಲಿಕ್ಕೆ. ಆದರೆ ಹಿಂದಿನ ಶಾಸಕಾಂಗ ಪಕ್ಷ ಸಭೆಯಲ್ಲಿ CM DCM ಇಬ್ಬರೇ ಮಾತನಾಡಿದ್ರು, ಯಾರಿಗೂ ಹೆಚ್ಚಿನ ಅವಕಾಶ ಇರಲಿಲ್ಲ, ಅನುದಾನಗಳನ್ನ ಕೇಳಿದ್ರು. ಬಹುತೇಕ ಈ ಬಾರಿ ಅಂತ ಮಾತುಗಳು ನಡೆದ್ರೆ ಕೆಲವೇ ದಿನದಲ್ಲಿ ಬಜೆಟ್ ಇರೋದ್ರಿಂದ ಬಹುತೇಕ ಕೆಲ ಸಮಸ್ಯೆಗಳ ಪರಿಹಾರ ಸಿಗುತ್ತೆ ಅನ್ನುವಂಥ ನಂಬಿಕೆ ಶಾಸಕರಲ್ಲಿ ಇರಬಹುದು. ಆದರೆ ಏನು ಡಿನ್ನರ್ ಮೀಟಿಂಗ್ ಮತ್ತು ಪವರ್ ಶೇರಿಂಗ್ ವಿಚಾರದಲ್ಲಿ ಏನೇನು ಸಲಹೆ ಸೂಚನೆಗಳನ್ನು ಎಲ್ಲ ಶಾಸಕರ ಸಮ್ಮುಖದಲ್ಲಿ ಕೊಡಬೇಕು, ಅದನ್ನು ಎಐಸಿಸಿಯ ಪ್ರಧಾನ ಕಾರ್ಯದರ್ಶಿಯನ್ನು ಕೊಟ್ಟರೆ ಅದು ಮಹತ್ವವನ್ನು ಪಡೆದುಕೊಳ್ಳುತ್ತೆ. ಏನು ಡೈರೆಕ್ಷನ್ನು ಅಥವಾ ಓಪನ್ ಆಗಿ ಏನು ಹೇಳ್ತಾರೆ ಅಥವಾ ಏನನ್ನು ಹೇಳಲ್ಲ, ಪವರ್ ಶೇರಿಂಗ್ ಬಗ್ಗೆ ಯಾಕೆ ಮಾತಾಡಬಾರ್ದು ಅಥವಾ ಏನು ನಿರ್ಧಾರ ಆಗಿದೆ ಅನ್ನುವಂಥ ವಿಚಾರನ, ಇದ್ರ ಬಗ್ಗೆ ಸಾಕಷ್ಟು ಕುತೂಹಲ ಇದೆ. ಒಂದು ಹಂತದಲ್ಲಿ ಬಹುಶಃ ಶಾಸಕಾಂಗ ಪಕ್ಷದ ಸಭೆಗೂ ಮುಂಚಿತವಾಗಿ ಭಿನ್ನ ತಂಡಗಳು ಅಥವಾ ಭಿನ್ನ ಅಭಿಪ್ರಾಯ ಹೊಂದಿರುವಂಥ ಎರಡೂ ಬಣದಲ್ಲೂ ಕೂಡ ಒಂದಷ್ಟು ಸಮಾಧಾನ ಪಡಿಸಿಕೊಳ್ಳುವಂಥ ಸಾಧ್ಯತೆ ಹೆಚ್ಚಿದ್ದಂತೆ ಕಾಣಿಸ್ತಾ ಇದೆ. ಮಮತಾ, ಇವೆಲ್ಲವೂ ಕೂಡ ಸಿಎಲ್ಪಿ ಸಭೆಗೆ ಸಂಬಂಧಪಟ್ಟಂತಹ ವಿಚಾರಗಳಾದ